திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம ಶಿವಾಯ. ಶ್ರೀ ಗುರುಮನೆಯಲ್ಲಿ ಧರ್ಮರಕ್ಷಾ ಯಜ್ಞದ 8ನೇ ದಿನ. 8ನೇ ದಿನ ಧರ್ಮರಕ್ಷಾ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತಾದಿಗಳಿಗೂ ಗುರುದೇವರ ಶುಭ ಆಶೀರ್ವಾದಗಳು. ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ನಿಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಎಷ್ಟೆಷ್ಟು ಕೇಳ್ತಿರೋ, ಎಷ್ಟೆಷ್ಟು ತುಂಬಿಸಿಕೊಂಡು ಹೋಗ್ತಿರೋ ಅಷ್ಟಷ್ಟು ಒಳ್ಳೆಯದು. ನಿಮ್ಮಿಂದ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮಿಂದ ಒಳ್ಳೆಯದಾಗಬೇಕು ಅಂತೇಳಿ ಅರ್ಥ ಅಲ್ಲ ಅದು. ನಿಮ್ಮಿಂದ ಒಳ್ಳೆಯದಾಗ್ತದೆ ಅಂತೇಳಿ ಅರ್ಥ ಅಲ್ಲ ಅದು. ನನಗೆ ಹೇಳಿದರೆ ನನ್ನಿಂದ ಒಳ್ಳೆಯದಾಗ್ತದೆ ಅಂತೇಳಿ. ಆ ಒಳ್ಳೆಯದಂದರೆ ಏನು ಅಂತೇಳಿ ನಿಮ್ಮ ಒಳಗೆ ನೀವು ಹುಡುಕಿದರೆ ಮಾತ್ರ ನಿಮ್ಮಿಂದ ಒಳ್ಳೆಯದಾಗುತ್ತೆ. ಒಳ್ಳೆಯದು ಏನು ಅಂತೇಳಿ ನಿಮ್ಮ ಒಳಗೆ ನೀವು ಹುಡುಕಿದರೆ ಮಾತ್ರ ಒಳ್ಳೆಯದಾಗೋದು. ಒಂದೊಂದು ಮಾತು ಕೂಡ ಅಷ್ಟು ಸೂಕ್ಷ್ಮವಾದ ಮಾತುಗಳಾಗಿರ್ತದೆ, ಜ್ಞಾನದ ಮಾತುಗಳು ಅಂತೇಳಿದರೆ. ಅದು ನಿಮ್ಮ ಒಳಗೆ ತಗೊಂಡು ಹೋದರೆ ಮಾತ್ರ ಆ ಕಡೆಯಿಂದ ಸರಿಯಾದ ಉತ್ತರ ಸಿಗ್ತದೆ. ಎಷ್ಟರ ಮಟ್ಟಿಗೆ ಇವರು ಗುರುವಿನ ಮಾತನ್ನು ಕೇಳ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅದನ್ನು ಪಾಲಿಸ್ತಾ ಇದ್ದಾರೆ ಅಂತೇಳಿ ಒಂದು ಮಾತಿನಲ್ಲಿ ಅರ್ಥ ಆಗ್ತದೆ. ಒಂದೇ ಒಂದು ಮಾತಿನಲ್ಲಿ. ಒಂದು ಗುರು ಶಿಷ್ಯರ ಹತ್ರ ಕೇಳ್ತಾರೆ, ಏನಪ್ಪ ಹೇಗಿದ್ದಿ, ಚೆನ್ನಾಗಿದ್ಯಾ ಅಂತೇಳಿ. ಏನು ಹೇಳೋದಿಲ್ಲ, ನಿಮ್ಮ ಆಶೀರ್ವಾದ ಅಂತೇಳಿ ಶರಣಾಗತಿಯಾಗಿ ನಮಸ್ಕಾರ ಮಾಡ್ತಾನೆ. ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅರ್ಥ ಆಗ್ತದ? ಒಂದು ಸ್ಥಿತಿ. ಇನ್ನೊಂದು ಸ್ಥಿತಿ, ಗುರುದೇವರು ಕೇಳ್ತಾರೆ, ಹೇಗಿದ್ಯಪ್ಪ, ಚೆನ್ನಾಗಿದ್ಯಾ, ಏನು ಮಾಡ್ತಾ ಇದ್ದಿ ಅಂತೇಳಿ 1000 ವಿಚಾರವನ್ನು ಹೇಳ್ತಾರೆ. ಅರ್ಥ ಆಗ್ತದ? 1000 ರೀತಿಯ ವಿಚಾರ. ಆ ಕಷ್ಟ, ಈ ಕಷ್ಟ, ಅದು ಬೇಕು, ಇದು ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು ಅಂತೇಳಿ. ಇನ್ನೊಂದು ಸ್ಥಿತಿ ಇದೆ, ಏನಪ್ಪ ಹೇಗಿದ್ದಿ, ಚೆನ್ನಾಗಿದ್ಯಾ ಅಂತೇಳಿ. ಇಲ್ಲ, ನಾನು ಸಾಧನೆ ಮಾಡ್ತಾ ಇದ್ದೇನೆ, ನನಗೆ ಅದು ಬೇಕು, ನನಗಿದು ಬೇಕು, ಆ ಸಿದ್ಧಿ ಸಂಪಾದನೆ ಮಾಡಬೇಕು, ಆ ಜ್ಞಾನವನ್ನು ನೋಡಬೇಕು, ಆ ಸ್ಥಿತಿಯಲ್ಲಿರಬೇಕು, ಆ ಸ್ಟೇಟಸ್ಸಲ್ಲಿರಬೇಕು. ಯಾವ ಸ್ಟೇಟಸ್? ಡಿವೈನ್ ಸ್ಟೇಟಸ್ಸಲ್ಲಿರಬೇಕು ಎಂಬ ವಿಚಾರಗಳೆಲ್ಲ ಹೇಳ್ತಾನೆ. ಇದರಲ್ಲಿ ಯಾವುದು ಸರಿ? ಈ ಮೂರರಲ್ಲಿ ಯಾವುದು ಸರಿ? ಈ ಮೂರಲ್ಲಿ ಯಾವುದು ಸರಿ ಅಂತ ಕೇಳು. ಮೊದಲನೇದು ಹೇಳಿದ್ದು ಸರಿ. ಅರ್ಥ ಆಗ್ತದೆ? ಶರಣಾಗತಿ. ಎಲ್ಲ ನಿಮ್ಮ ಆಶೀರ್ವಾದ, ಮುಗಿಯಿತು. ನನ್ನ ಕೈಲಾದ ಸೇವೆ ಮಾಡ್ತೇನೆ, ಏನೋ ನಿಮ್ಮ ದರ್ಶನಕ್ಕೆ ಬರ್ತೇನೆ, ಏನೋ ನೀವು ಆಡಿದ ಮಾತನ್ನು ಕೇಳಿಕೊಂಡು ಹೋಗ್ತೇನೆ ಎಂಬ ಸ್ಥಿತಿ ಉಂಟಲ್ಲ, ಅದು ಶ್ರೇಷ್ಠವಾದ ಸ್ಥಿತಿ. ಅಂಥವರು ಯಾವತ್ತೂ ಹಿಂದಿನಿಂದ ಮಾತನಾಡೋದಿಲ್ಲ. ಅಂಥವ್ರು ಯಾವತ್ತೂ ಗುರುವಿನ ಹಿಂದಿನಿಂದ ಮಾತನಾಡೋದಿಲ್ಲ. ಆ ವಿಷಯವನ್ನು ಎಲ್ಲಿಯೂ ತಗೊಂಡು ಹೋಗೋದಿಲ್ಲ, ಅಲ್ಲೇ ನಿಲ್ಲಿಸಿಕೊಳ್ತಾರೆ. ಈ 2 ರೀತಿಯ ಪಂಗಡ ಉಂಟಲ್ಲ, ಈಗ ಹೇಳಿದ್ದು, ಒಂದು ಸಾಧನೆ, ಒಂದು ಶಕ್ತಿ, ಇನ್ನು ಹಲವಾರು ಸಮಸ್ಯೆಗಳು, 1000 ವಿಚಾರಗಳೆಲ್ಲ. ಇದು ಹೇಗೆ ಅಂತೇಳಿ ಅವರ ಒಳಗಿರುವ ಅಷ್ಟು ವಿಚಾರಗಳಾಗಿ ಅದು ಓಡಾಡ್ತಾ ಇರ್ತದೆ, ಎಲ್ಲ ಕಡೆ ಓಡಾಡ್ತಾ ಇರ್ತದೆ. ಅಲ್ಲಿಗೆ ಹೋದೆವು, ಅವರೇನು ಹೇಳಲಿಲ್ಲ. ಅಲ್ಲಿಗೆ ಹೋದೆವು, ಅವರು ನಮ್ಮನ್ನು ಅವಮಾನ ಮಾಡಿದರು. ಅಲ್ಲಿಗೆ ಹೋದೆವು, ಅವರು ನಮ್ಮನ್ನು ಕಾಯಿಸಿದರು, ನಮ್ಮ ಹತ್ರ ಮಾತಾಡಲೇ ಇಲ್ಲ. ನಮ್ಮ ಕಷ್ಟ ಹೇಳಿದವರು ಕೇಳಲೇ ಇಲ್ಲ. ಇನ್ನು ಇಲ್ಲಿ ಬೇಡ, ಇನ್ನು ಮುಂದೆ ಹೋಗುವ, ಇನ್ನೊಬ್ಬರು ಸಿಗ್ತಾರೆ, ಅಲ್ಲಿ ಹೋಗಿ ಕೇಳುವ ಅಲ್ವಾ. ಅಲ್ಲಿ ಸರಿಯಾಗೋದಿಲ್ಲ, ಇನ್ನು ಮುಂದೆ ಹೋಗುವ, ಅಲ್ಲಿ ಹೋಗಿ ಕೇಳುವ, ಅಲ್ಲಿ ಸರಿಯಾಗಲಿಲ್ಲ, ಅಲ್ಲಿ ಮುಂದೆ ಹೋಗುವ. ಹೀಗೆ ಹೋಗ್ತಾನೇ ಇರ್ತದೆ. ಈ ಹೋಗ್ತಾನೆ ಇರೋದು ಏನು ಗೊತ್ತಾ? ಮನಸ್ಸು. ಮೊದಲನೇ ಶಿಷ್ಯ ಒಬ್ಬ ಹೇಳ್ತಾನಲ್ವ, ಏನಿಲ್ಲ ನಿಮ್ಮ ಆಶೀರ್ವಾದ, ಏನಿಲ್ಲ ಅಂತ ಹೇಳ್ತಾನೆ. ನಿಮ್ಮ ದರ್ಶನ ಭಾಗ್ಯವೇ ಸಾಕು, ನಿಮ್ಮ ನೋಡಿದೆಲ್ಲ ಅದೇ ಸಾಕು ಅಂತ ಹೇಳೋದು ಶರಣಾಗತಿ. ಅವನು ಎಲ್ಲಿಗೂ ಹೋಗುವುದಿಲ್ಲ, ಯಾರನ್ನೂ ಹುಡುಕುವುದಿಲ್ಲ. ಅವನಿಗೆ ಎಲ್ಲ ವಿಚಾರಗಳು ತನ್ನಿಂತಾನಾಗಿ ಸಿದ್ಧಿಯಾಗಿಕೊಳ್ತದೆ. ಎಲ್ಲ ಫಲವನ್ನು ಅವನು ತನ್ನಿಂತಾನಾಗಿ ಪಡೆದುಕೊಳ್ತಾನೆ. ಇನ್ನೊಂದು ಆಸೆ. ಆಧ್ಯಾತ್ಮಿಕ ಎಂಬುದು ಆಸೆಯಲ್ಲಿ ಬರುವುದಲ್ಲ. ಆಧ್ಯಾತ್ಮಿಕ ಎಂಬುದು ಸಾಧನೆಯಲ್ಲಿ ಬರುವುದಲ್ಲ. ಜ್ಞಾನ ಎಂಬುದು ಸಾಧನೆಯಲ್ಲಿ ಬರುವುದಲ್ಲ. ಅದು ಹಲವು ಜನ್ಮದ ಪುಣ್ಯದಿಂದ ಬರುವುದು. ಜನ್ಮ ಜನ್ಮದ ಪುಣ್ಯದಿಂದ ಸಿಗುವಂಥ ವರಪ್ರಸಾದ ಅದು ಜ್ಞಾನ ಮಾರ್ಗ ಅಂತೇಳಿದರೆ. ಆಸೆಯಿಂದ ಹೋದರೆ ಜ್ಞಾನ ಮಾರ್ಗ ಸಿಕ್ಕಲಿಕ್ಕೆ ಇಲ್ಲ, ಅಜ್ಞಾನ ಮಾರ್ಗದಲ್ಲಿ ಹೋಗಬೇಕಾಗಿ ಬರ್ಬೋದು. ಆಸೆಯಲ್ಲಿ ಹೋದರೆ ಇಲ್ಲಿ
ಮನಸ್ಸು ಓಡುವುದು, ಎಲ್ಲ ಕಡೆ ಮನಸ್ಸು ಓಡುವುದು, ಆಸೆ ತುಂಬಿದ ಮನಸ್ಸು. ಮನಸ್ಸಿನಲ್ಲಿ ಯಾವತ್ತಿದ್ರೂ ಆಸೆ, ಆಸೆಯೇ ಮನಸ್ಸು, ಮನಸ್ಸೇ ಆಸೆ, ಆಸೆಯೇ ಕಾಮ, ಕಾಮವೇ ಆಸೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಆದ ಕಾರಣ ಹೇಳುದು, ಆತ್ಮಜ್ಞಾನ ಆಗಬೇಕು ಅಂತೇಳಿದರೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಲಿಕ್ಕೆ ಕಲಿಯಿರಿ. ಆತ್ಮಜ್ಞಾನ ಆಗಬೇಕು ಅಂತಿದ್ರಿ, ಎಲ್ಲರಿಗೂ ಆತ್ಮಜ್ಞಾನ ಆಗಬೇಕು, ಆತ್ಮಜ್ಞಾನ ಆಗಬೇಕು ಅಂತ ಆಸೆ ಎಲ್ಲರಿಗೆ, ಪ್ರತಿಯೊಬ್ಬನಿಗೆ ಇವತ್ತಿಗೆ ನಾನು ಯಾರು ಅಂತ ತಿಳ್ಕೊಳ್ಬೇಕೆಂಬ ಆಸೆ. ಈ ಆಸೆ ಇದ್ದರೆ ಪ್ರಯೋಜನ ಇಲ್ಲ. ಆಸೆಯ ದಾರಿ ಸರಿ ಇರಬೇಕು. ಆಸೆಯೇನೋ ಒಳ್ಳೆಯದೇ, ಹೋಗೋ ದಾರಿ ಸರಿ ಇಲ್ಲದಿದ್ದರೆ ಏನು ಮಾಡೋದು? ಹೋಗೋ ದಾರಿಯಲ್ಲಿ ಸಾವಿರ ನಾನು ನನ್ನದು ಅಹಂಕಾರ ಎಲ್ಲ ಬಂದರೆ ಎಲ್ಲಿಗೆ ಆತ್ಮಜ್ಞಾನ ಆಗ್ತದೆ? ಈ ನಾನು ನನ್ನದು ಅಹಂಕಾರ ಎಲ್ಲ ವಿಚಾರಗಳು ಬರೋದು ಮನಸ್ಸಿನಲ್ಲಿ. ಈ ಮನಸ್ಸನ್ನು ಓಡಲಿಕ್ಕೆ ಬಿಡಬೇಡಿ. ಮನಸ್ಸನ್ನು ಕೂಡಿದಷ್ಟು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಕಲಿಯಿರಿ. ಒಂದಲ್ಲ ಒಂದು ದಿನ ಅದು ನಿಮಗೆ ಸಿದ್ಧಿಯಾಗಿಕೊಳ್ತದೆ, ಖಂಡಿತವಾಗಿ ಸಿದ್ಧಿಯಾಗಿಕೊಳ್ತದೆ. ಆತ್ಮ ಹೇಳಿದ ಹಾಗೆ ಮನಸ್ಸು ಕೇಳಬೇಕು, ಮನಸ್ಸು ಹೇಳಿದಾಗ ಆತ್ಮ ಕೇಳಬಾರ್ದು. ಆದ ಕಾರಣ ಆತ್ಮಕ್ಕೆ ಎಷ್ಟು ಶಕ್ತಿ ಉಂಟು ಅಷ್ಟೇ ಶಕ್ತಿ ಮನಸ್ಸಿಗೂ ಉಂಟು. ಆದರೆ ಮನಸ್ಸಿನ ಶಕ್ತಿ ಅನೇಕ ರೀತಿಯ ವಿಚಾರಗಳನ್ನು ಸೃಷ್ಟಿ ಮಾಡ್ತದೆ. ಆದರೆ ಆತ್ಮದ ಶಕ್ತಿ ಅದರ ಕರ್ಮವನ್ನು ಮಾತ್ರ ಹಿಂಬಾಲಿಸ್ತದೆ. ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಅವರವರ ಸ್ಥಿತಿ. ಆದರೆ ಈ ಮನಸ್ಸಿದೆ ಅಲ್ವಾ, ಅವರನ್ನು ಯಾವ್ಯಾವ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಹೇಳೋದು ಮನಸ್ಸು. ಪ್ರಕೃತಿಯಲ್ಲಿರುವ ಎಲ್ಲ ವಿಚಾರಗಳು ಯಾವ ರೀತಿಯಾಗಿದೆ? ಪ್ರಕೃತಿಯಲ್ಲಿರುವ ಎಲ್ಲ ವಿಚಾರಗಳು ಯಾವ ರೀತಿಯಾಗಿದೆ ಅಂತ ಕೇಳೋದು. ನಿಸ್ವಾರ್ಥವಾಗಿದೆ, ಸೇವೆ ಮಾಡ್ತಾ ಉಂಟು. ಪ್ರತಿಯೊಂದು ವಿಷಯ ಪ್ರಕೃತಿಯಲ್ಲಿರುವುದು ಅಲ್ವಾ, ಯಾರಿಗೆ ಬೇಕಾಗಿ? ಮನುಕುಲದ ಒಳಿತಿಗೆ ಬೇಕಾಗಿ. ಯಾಕೆ ಮಾನವ ಏನು ಮಾಡಬೇಕು? ಆಗ ಮಾನವ ಏನು ಮಾಡಬೇಕು ಅಂತ ಕೇಳೋದು. ಮಾನವ ಒಳ್ಳೆಯದು ಮಾಡಬೇಕು. ಮಾನವ ಇಲ್ಲಿ ಒಳ್ಳೆಯದು ಮಾಡ್ತಾ ಇಲ್ಲ ಅಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗುರುಗಳು ಸಿಕ್ಕಿದ್ರೆ ಅವರು ನಿಸ್ವಾರ್ಥ ಸೇವೆಯಲ್ಲಿ ಇರ್ತಾರೆ. ಅವರು ಪ್ರಕೃತಿಯಾಗಿ ಎಲ್ಲವೂ ಅಚ್ಚುತ್ತಾನೆ ಇರ್ತಾರೆ. ತಗೊಳ್ಳಿಕ್ಕೆ ಮಾತ್ರ ಗೊತ್ತು ನಿಮಗೆ, ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಅದನ್ನು ಯಾವ ರೀತಿ ಬೆಳೆಸಬೇಕು ಅಂತಲೇ ಗೊತ್ತಿಲ್ಲ. ಗಂಟೆಗಟ್ಟಲೆ ಕೂತುಕೊಂಡು ಏನು ಪ್ರಯೋಜನ ಇಲ್ಲ, ವರ್ಷ ಪೂರ್ತಿ ಸೇವೆ ಮಾಡಿ ಏನು ಪ್ರಯೋಜನ ಇಲ್ಲ. ಅದು ಏನದು ಒಳ್ಳೆಯದು ಅಂತ ಹೇಳಿದರೆ, ಅದು ಯಾವ ರೀತಿ ಸೃಷ್ಟಿಯಾಗ್ತದೆ, ಇದರಿಂದ ಏನು ಪ್ರಯೋಜನ ಎಂಬ ವಿಚಾರನೆಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಒಳ್ಳೆಯದು ಕೆಟ್ಟದ್ದು ಎಂಬುದು ಭಗವಂತನ ಸೃಷ್ಟಿಯೇ. ಒಳ್ಳೆಯದು ಕೆಟ್ಟದ್ದು ಎಂಬುದು ಭಗವಂತನ ಸೃಷ್ಟಿಯೇ. ಯಾಕೆ ಒಳ್ಳೆಯದು ಕೆಟ್ಟದನ್ನು ಮಾಡಿದ ಅಂತೇಳಿದರೆ, ಎರಡನ್ನೂ ಅನುಭವಿಸಿದರೆ ನಿಮಗೆ ಸತ್ಯದ ದಾರಿ ಯಾವುದು ಅಂತ ಗೊತ್ತಾಗ್ತದೆ. ಆ ಕೆಟ್ಟದು ಅಂತೇಳಿ ಬರುವಾಗ ನಮ್ಮ ಒಳಗೆ ಒಳ್ಳೆಯದು ಎಂಬುದು ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕೆಟ್ಟದನ್ನು ದಾಟಿಕೊಂಡು ಹೋಗ್ಲಿಕ್ಕಾಗ್ತದೆ. ನಮ್ಮ ಒಳಗೆ ಕೆಟ್ಟದಿರುವಾಗ, ಕೆಟ್ಟ ವಿಚಾರಗಳೆಲ್ಲ ಬರುವಾಗ ಅದು ಕೆಟ್ಟದಾಗಿ ಎಲ್ಲಿಗೂ ಹೋಗಿ ತಲುಪ್ತದೆ ಅಂತ ಹೇಳೋದು. ಹಾಗೆ ಒಳ್ಳೆಯದು ಬೇಕು, ಕೆಟ್ಟದೂ ಬೇಕು. ಪ್ರತಿಯೊಬ್ಬನ ಒಳಗೂ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಈ ಒಳ್ಳೆಯದು ಕೆಟ್ಟದ್ದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಬೇರೆ ದಾರಿ ಇಲ್ಲ ಇಲ್ಲಿ. ಬರುತ್ತ ಕಾಲದಲ್ಲಿ ಯಾವುದೇ ವಿಜ್ಞಾನವು ಕೆಲಸ ಮಾಡೋದಿಲ್ಲ, ಯಾವ ಟೆಕ್ನಾಲಜಿ ಕೆಲಸ ಮಾಡೋದಿಲ್ಲ ಅಂಥ ಒಂದು ಸ್ಥಿತಿ ಬರ್ತದೆ ಪ್ರಪಂಚಕ್ಕೆ. ಅದೆಷ್ಟೋ ಮನುಷ್ಯರು ರೋಗದಿಂದ ಸಾಯ್ತಾರೆ. ಅಂಥ ರೋಗಗಳು, ಅಂಥ ವ್ಯಾಧಿಗಳೆಲ್ಲ ಬರ್ತದೆ. ಔಷಧವೇ ಇಲ್ಲದಂಥ ವ್ಯಾಧಿಗಳೆಲ್ಲ ಬರ್ತದೆ. ಇದನ್ನು ನಾವು ತಪ್ಪಿಸಬೇಕು ಅಂತಾದರೆ ಸ್ವಲ್ಪ ಆದರೂ ನಮ್ಮೊಳಗೆ ಸದ್ಗುಣಗಳಿರಬೇಕು, ಸ್ವಲ್ಪ ಆದರೂ ನಮ್ಮ ಒಳಗೆ ಒಂದು ದೈವಿಕ ಶಕ್ತಿ ಇರಬೇಕು. ಒಂದು ಎಳ್ಳಿನಷ್ಟು ಮಟ್ಟಿಗಾದರೂ ದೈವಿಕ ಶಕ್ತಿ ಇರಬೇಕು. ದೈವಿಕ ಶಕ್ತಿ ಇಲ್ಲದೆ ಯಾರೂ ಇಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಷ್ಟೆ. ಪ್ರತಿಯೊಬ್ಬನೊಳಗೂ ದೈವಿಕ ಶಕ್ತಿ ಇದೆ, ದೈವಿಕ ಶಕ್ತಿ ಇದೆ ಅಷ್ಟೇ. ಇದನ್ನು ಯಾವ ರೀತಿ ಉಪಯೋಗಿಸ್ತಾನೆ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಆ ಶಕ್ತಿಯನ್ನು ಯಾವ ರೀತಿಯಾಗಿ ಪ್ರಪಂಚಕ್ಕೆ ಹಂಚಬೇಕು ಅಂತ ಗೊತ್ತಿಲ್ಲ. ಆ ಶಕ್ತಿಯನ್ನು ಅವನ ಸ್ವಾರ್ಥಕ್ಕೆ ಬೇಕಾಗಿ ಉಪಯೋಗಿಸಿಕೊಂಡು ಏನೇನೋ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾನೆ.
ಈ ದೈವಿಕ ಶಕ್ತಿ ಎಂಬುದು ಅಷ್ಟು ಶುದ್ಧವಾದ ವಿಚಾರ. ಕಷ್ಟಪಡದಿಲ್ಲಿ ಯಾವುದಿಲ್ಲ. ಸಣ್ಣ ಮಗುವಾದರೂ ಕಷ್ಟಪಡ್ತದೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಅದರ ಮನಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಆದಂಥ ಕಷ್ಟ ಅದಕ್ಕೆ ಉಂಟು. ಅಲ್ವಾ? ಒಂದು ಧ್ವಜಸ್ತಂಭ ಇರ್ತದೆ. ಧ್ವಜಸ್ತಂಭದಲ್ಲಿ ಧ್ವಜ ಹಾರಾಡ್ತಾ ಇರ್ತದೆ ಮೇಲ್ಗಡೆ. ಈ ಧ್ವಜ ಹಾರಾಡಬೇಕು ಅಂತ ಹೇಳಿದರೆ ಏನು ಬೇಕು? ಒಂದು ಸ್ತಂಭ ಬೇಕು ಅಲ್ವಾ? ಧ್ವಜ ಕಂಬ ಬೇಕು. ಅದಕ್ಕೊಂದು ದಾರ ಬೇಕು. ಆ ದಾರ ಮೇಲೆ ಹೋಗಿ ಕೆಳಗಿಳಿಬೇಕು ಅಲ್ವಾ? ಮೇಲೆ ಹೋಗಿ ಕೆಳಗಿಳಿಯುವಾಗ ಏನಾಗ್ತದೆ? ಎರಡು ಆಗ್ತದೆ, ಹೌದಲ್ವಾ? ಒಂದೇ ದಾರ ಅಷ್ಟು ಮೇಲೆ ಹೋಗಿ ಕೆಳಗಿಳಿತದೆ ಅಲ್ವಾ? ಈ ಧ್ವಜಸ್ತಂಭ ಅಷ್ಟು ಮೇಲೆ ಧ್ವಜ ಹಾರಬೇಕು ಅಂತ ಹೇಳಿದರೆ ಆ ದಾರದ ಸಹಾಯದಿಂದ. ಹಾಗೆ ನಮ್ಮ ಒಳಗೆ ಇರುವ ಶ್ವಾಸವನ್ನು ನಾವು ಈ ಧ್ವಜಸ್ತಂಭದ ದಾರದ ಹಾಗೆ ಮೇಲೆ ತಗೊಂಡೋಗ್ಲಿಕ್ಕೆ ಕಲಿಬೇಕು. ಅರ್ಥ ಆಯ್ತಲ್ವ? ಕೆಳಗಿನಿಂದ ಮೇಲೆ ಹೋಗಬೇಕು ಶ್ವಾಸ ಹೋಗಿ 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 ಮೇಲೆ ಹೋಗಬೇಕು, ಕೆಳಗೆ ಇಳಿಬೇಕು, ಮೇಲೆ ಹೋಗಬೇಕು, ಕೆಳಗೆ ಇಳಿಬೇಕು. ಈ ರೀತಿಯಾದ ಅಭ್ಯಾಸವನ್ನು ಮಾಡ್ತಾ 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 ಒಂದು ದಿನ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಧ್ವಜಾರೋಹಣ ಆಗಿಬಿಡ್ತದೆ. ಎಲ್ಲಿ? ನಮ್ಮ ಶಾಸ್ತ್ರದಳದಲ್ಲಿ, ಎತ್ತರದಲ್ಲಿ. ಅದು ಮತ್ತೆ ಹಾರಾಡ್ತಾನೇ ಇರ್ತದೆ. ಪ್ರಕೃತಿಯಿಂದ ಎಲ್ಲ ವಿಷಯವನ್ನು ತಗೊಳ್ತದೆ ಅದು. ಉದಾಹರಣೆ ಮಾತ್ರ ಹೇಳಿದ್ದು ಧ್ವಜಸ್ತಂಭ ಅಂತೇಳಿ. ಆ ಫ್ಲ್ಯಾಗ್ ಹಾರ್ತಾ ಉಂಟಲ್ಲ ಮೇಲೆ, ಯಾವುದೋ ಒಂದು ರೀತಿಯಲ್ಲಿ ಬಂದವನಿಗೆ ಕಾಣ್ತದಲ್ಲ, ಅದೊಂದು ಧ್ವಜ ಇದೆ ಅಲ್ಲಿ ಅಂತೇಳಿ. ಧ್ವಜಾರೋಹಣ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ? ಹಾಗೆಯೇ ನಮ್ಮ ಒಳಗೆ ನಾವು ಅಧ್ಯಯನವನ್ನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ನಮ್ಮ ಶ್ವಾಸದ ಮೇಲೆ ನಮಗೆ ಸ್ವಲ್ಪ ಗಮನ ಇರಬೇಕು. ಈ ಶ್ವಾಸಕ್ಕೆ ಎಷ್ಟು ಮಹತ್ವ ಉಂಟು, ಈ ಶ್ವಾಸ ಅಂದರೆ ಏನು, ಈ ಶ್ವಾಸದಿಂದ ಏನೆಲ್ಲ ಆಗ್ತದೆ, ಈ ಶ್ವಾಸದಿಂದ ನಾವೆಲ್ಲವನ್ನು ಮಾಡ್ತೇವೆ, ಕೆಲಸವನ್ನು ಮಾಡ್ತೇವೆ, ಸಂತೋಷವನ್ನು ಪಡ್ತೇವೆ, ದುಃಖವನ್ನು ಪಡ್ತೇವೆ, ಸಾವಿರ ರೀತಿಯಲ್ಲಿ ಅನುಭವಿಸ್ತೇವೆ. ಯಾಕೆ ಇದನ್ನು ಅನುಭವಿಸ್ತಾ ಇದ್ದೇವೆ, ಈ ಕರ್ಮ ಅಂದರೆ ಏನು, ಎಲ್ಲ ವಿಚಾರವನ್ನು ತಿಳಿಬೇಕು ಅಂತೇಳಿದರೆ ಈ ಶ್ವಾಸದ ಅಧ್ಯಯನ ಬಹಳ ಮುಖ್ಯ. ಈ ಶ್ವಾಸದ ಅಧ್ಯಯನ ಇಲ್ಲ ಅಂತ ಹೇಳಿದರೆ ಉಂಟಲ್ವಾ, ಬಹಳ ಕಷ್ಟ ಆಗ್ತದೆ. ಒಂದು ವಿಚಾರ, ನಿಮಗೆ ತಿಳಿದ ವಿಚಾರ ಇನ್ನೊಬ್ಬನಿಗೆ ಹಂಚಿ, ಭಗವಂತ ಇನ್ನಷ್ಟು ಕೊಡ್ತಾನೆ. ಕೆಲವೆಲ್ಲ ಕಳ್ಳರು ಇದ್ದಾರೆ, ಅರ್ಥ ಆಯ್ತಾ? ಎಲ್ಲ ವಿಷಯವನ್ನು ತನ್ನೊಳಗೆ ಬಚ್ಚಿಟ್ಟು 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 ನಾನು 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 ಅಂತ ಹೇಳಿ ಸತ್ತು ಹೋದ ನಂತರ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಒಬ್ಬ ಸಾಧಕ ಇದ್ದಂತೆ, ದೊಡ್ಡ ಸಾಧಕ, ಅನೇಕ ರೀತಿಯ ಸಾಧನೆಯನ್ನು ಮಾಡಿದ. ಮಾಡಿ 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 ಒಂದು ದಿನ ಸತ್ತು ಹೋದ. ದೊಡ್ಡ ಸಾಧಕ, ಎಲ್ಲ ವಿಚಾರ ತಿಳಿದಿತ್ತು, ಆದರೆ ಯಾರಿಗೂ ಏನನ್ನು ಕೊಡಲಿಲ್ಲ. ಇನ್ನೊಂದು ಜನ್ಮ ಅಂತಿರುವಾಗ ಒಂದು ಮಾವಿನ ಮರವಾಗಿ ಹುಟ್ಟಿದವು, ಮಾವಿನ ಹಣ್ಣಾಗಿ ಹುಟ್ಟಿದವು, ಅರ್ಥ ಆಯ್ತಾ? ಆದರೆ ಆ ಮಾವಿನ ಹಣ್ಣು ಯಾರಿಗೂ ಪ್ರಯೋಜನಕ್ಕೆ ಬರಲಿಲ್ಲ. ಎಲ್ಲ ಹಣ್ಣಿನಲ್ಲಿ ಹುಳವೆ, ಯಾರಿಗೂ ಊಟ ಮಾಡಲಿಕ್ಕಾಗಲಿಲ್ಲ. ಆಗ ಅಲ್ಲಿ ಒಂದು ಋಷಿ ಬರ್ತಾರೆ, ಅವರು ಬಂದು ಆ ಕಥೆಯನ್ನು ಹೇಳ್ತಾರೆ. ಈ ಮಾವಿನ ಮರದಲ್ಲಿ ಯಾಕೆ ಈ ಮಾವಿನ ಹಣ್ಣಿನಲ್ಲಿ ಹುಳ ಆಗ್ತದೆ, ಈ ಮಾವಿನ ಮರವನ್ನು ಯಾಕೆ ಎಲ್ಲರೂ ಇಷ್ಟಪಡೋದಿಲ್ಲ ಅಂತ ಹೇಳಿದರೆ, ಒಂದು ಜನ್ಮದಲ್ಲಿ ಎಲ್ಲ ವಿಚಾರವನ್ನು ಇವನು ಒಳಗೆ ಇಟ್ಟುಕೊಂಡಿದ್ದ. ಅದು ಒಳಗೆ ಇಟ್ಟು 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 ಅದು ಹಾಳಾಗಿ ಹೋಯ್ತು, ಅದು ಕೊಳಿತು ಹೋಯ್ತದು, ಅದು ಯಾರಿಗೂ ಪ್ರಯೋಜನಕ್ಕೆ ಬರಲಿಲ್ಲ. ಹಾಗೆ ಆಗಬಾರ್ದು ಮನುಷ್ಯ ಜನ್ಮ ಅಂತೇಳಿದರೆ. ಮನುಷ್ಯ ಜನ್ಮ ಅಂತೇಳಿದರೆ ನಮಗೆ ಏನು ಗೊತ್ತುಂಟು ಅದನ್ನು ಒಬ್ಬರಿಗೆ ಹೇಳಿಕೊಡ್ಲಿಕ್ಕೆ ಕಲಿಬೇಕು, ಅದು ಒಳ್ಳೆಯದನ್ನೇ ಹೇಳಬೇಕು. ಎಲ್ಲ ಒಳಗಿಟ್ಟರೆ 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 ಅದು ಮತ್ತೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಎಲ್ಲವೂ ಹಂಚಲಿಕ್ಕಿರುವುದು, ಇಲ್ಲಿ ಯಾವುದು ನಿಮ್ಮದಲ್ಲ ಇಲ್ಲ. ಹಾಗೆ ನಿಮ್ಮಲ್ಲಿರುವ ಒಳ್ಳೆತನವನ್ನು ಕೂಡಿದಷ್ಟು ಮಟ್ಟಿಗೆ ಪ್ರಪಂಚಕ್ಕೆ ಹಂಚಲಿಕ್ಕೆ ಕಲಿಯಿರಿ. ಕೂಡಿದಷ್ಟು ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಅದನ್ನು ಹಂಚಲಿಕ್ಕೆ ಕಲಿಯಿರಿ, ಮನೆಯಲ್ಲಿದ್ದವರಿಗೆ ಕೊಡಲಿಕ್ಕೆ ಕಲಿಯಿರಿ. ಕೂಡಿದಷ್ಟು ಮನೆಯಲ್ಲಿ ಒಳ್ಳೊಳ್ಳೆ ವಿಚಾರವನ್ನೇ ಮಾತಾಡಿ. ಅಕ್ಕಪಕ್ಕದವರನ್ನು ನೋಡಗೊಂದು ಒಳ್ಳೆ ಶ್ರದ್ಧಾ ಭಕ್ತಿ ನಂಬಿಕೆ ಗೌರವದಿಂದ ನೋಡಿ.
ಮೊದಲು ಪ್ರಪಂಚ ಆ ರೀತಿಯಾಗಿ ನೀವು ಹೋಗುವಾಗ ಏನಪ್ಪ ಆಗಿದೆ ಇವನಿಗೆ, ತಲೆ ಸರಿ ಇಲ್ವಾ ಅಂತ ಕೇಳ್ತಾರೆ. ನಿನ್ನವರೆಗೆ ಸರಿ ಇದ್ದ ಇವತ್ತೇನಾಗಿದೆ ಇವನಿಗೆ, ಕೈ ಮುಗಿತಾನೆ, ಕಾಲಿಗಡ್ಡ ಬೀಳ್ತಾನೆ. ಅಲ್ವಾ? ಅಲ್ಲೇ ಇರೋದು ವಿಚಾರ, ಸೂಕ್ಷ್ಮತೆ ಎಂಬುದು ಏನು ಅಂತೇಳಿ. ಎಲ್ಲಿ ಕಾಲಿಗೆ ಅಡ್ಡ ಬೀಳಬೇಕು, ಎಲ್ಲಿ ಕೈ ಮುಗಿಬೇಕು ಅಲ್ಲೇ ಮುಗಿಬೇಕು ಅಂತಂಥ ಸ್ಥಳದಲ್ಲಿ, ಅಲ್ವಾ? ರೋಡಿನಲ್ಲಿ ಒಬ್ಬರು ಬರ್ತಾರೆ, ಗುರುಗಳು ಹೇಳಿದರೆ ಎಲ್ಲರೂ ಕೈ ಮುಗಿಬೇಕು, ಶರಣಾಗತಿ ಆಗಬೇಕು ಅಂತ ರೋಡಿನಲ್ಲಿ ಹೋಗಿ ನಮಸ್ಕಾರ ಮಾಡೋದಲ್ಲ, ಪಬ್ಲಿಕ್ಕಲ್ಲಿ ಹೋಗಿ ನಮಸ್ಕಾರ ಮಾಡೋದಲ್ಲ. ಸಡನ್ನಾಗಿ ಈ ಮನುಷ್ಯ ಸತ್ಯ ಗೊತ್ತಿಲ್ಲದಿದ್ದಾಗ ಏನಾಗಿದೆ ಅವನಿಗೆ ಅಂತ ಕೇಳ್ತಾನೆ, ಅಲ್ವಾ? ಒಬ್ಬ ಕೇಳಿದರೆ ಸಾಕು ಏನಾಗಿದೆ ಅವನಿಗೆ ಅಂತೇಳಿ, ಪ್ರಪಂಚವೇ ಕೇಳ್ತದೆ ಏನಾಗಿದೆ ಅಂತೇಳಿ. ಸತ್ಯ ಅಲ್ವಾ? ಆ ಒಂದು ಮನೆಯ ಒಳಗೆ ಅಲ್ಲ, ನಾವು ಅವರ ಮನೆಗೆ ಹೋಗುವಾಗ ಒಂದು ಗುರುಗಳು ದಾರಿಯಲ್ಲಿ ಹೋಗ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಹೋಗ್ತಾರೆ, 4 ಜನ ಬಂದು ನಮಸ್ಕಾರ ಮಾಡ್ತಾರೆ. ಆ ಗುರುವಿನ ಜ್ಞಾನವನ್ನು ಕೇಳಿದವ ಎಲ್ಲರಿಗೂ ಗೌರವ ಕೊಡಬೇಕಪ್ಪ, ಎಲ್ಲರಿಗೂ ನಮಸ್ಕಾರ ಮಾಡಬೇಕು ಅಂತ ಹೇಳಿದರೆ ಎಲ್ಲಿ ನಮಸ್ಕಾರ ಮಾಡೋದು, ಹೇಗೆ ಗೌರವ ಕೊಡೋದು, ಅದನ್ನು ತಿಳಿಬೇಕು, ಅಲ್ವಾ? ಈ ಗೌರವ ಕೊಡೋದು, ನಮಸ್ಕಾರ ಮಾಡೋದು ಎಲ್ಲ ಎಲ್ಲಿ ಅಂತೇಳಿದರೆ ಒಗ್ಗಟ್ಟಿರೋ ಸ್ಥಳದಲ್ಲಿ, ಎಲ್ಲ ಒಂದಾಗುವ ಸ್ಥಳದಲ್ಲಿ, ಅಲ್ಲಿ ಬೇಕಾಗ್ತದೆ ಇದೆಲ್ಲವೂ. ಒಂದು ಮನೆ ಅಂತೇಳಿದರೆ ಒಗ್ಗಟ್ಟು, ಮನೆ ಒಳಗೆ, ಅಲ್ವಾ? ಒಂದು ಸಂಸಾರ ಅಂತೇಳಿದರೆ ತಂದೆ ತಾಯಿ ಮಕ್ಕಳು ಎಲ್ಲರೂ ಇರ್ತಾರೆ, ಇವರ ಒಳಗೆ ಈ ಗುಣ ಬರಬೇಕು ಮೊದಲು. ಒಂದು ಏನೋ ಒಂದು ಆಶ್ರಮ ಇದೆ, ಆಶ್ರಮದಲ್ಲಿ ಏನೋ ಒಂದು ಭಕ್ತಾದಿಗಳು ಬರ್ತಾರೆ, ಒಂದು 100 ಜನ ಬರ್ತಾರೆ ಭಕ್ತಾದಿಗಳು. 100 ಜನ ಭಕ್ತಾದಿಗಳು ಬರುವಾಗ ನಾವು ಹೇಗಿರಬೇಕು, ಅಲ್ಲಿ ಇದಕ್ಕೆಲ್ಲ ಬೆಲೆ ಬರೋದು. ಯಾವುದಕ್ಕೆ? ಈ ಪ್ರೀತಿಗೆ, ಈ ಶರಣಾಗತಿಗೆ, ಈ ಗೌರವಕ್ಕೆಲ್ಲ ಬೆಲೆ ಬರೋದು ಎಲ್ಲಿ? 10 ಜನ ಇರುವಾಗ. ಎಲ್ಲ ಕಡೆ ಆಗೋದಿಲ್ಲ, ದೇವರೆಲ್ಲ ಕಡೆ ಇದ್ದಾನೆ, ಅಲ್ವಾ? ದೇವರಿಲ್ಲದ ಸ್ಥಳ ಇಲ್ಲ. ಆದರೆ ಯಾಕೆ ದೇವಸ್ಥಾನಕ್ಕೆ ಅಂತೇಳಿ ಒಂದು ಸ್ಥಳ ಮಾಡ್ತಾರೆ? ಅದು ಎಲ್ಲಿ ಇದ್ದರೆ ಅಲ್ಲಿದ್ದರೆ ಚಂದ ಅಲ್ವ? ರೋಡ್ ನಡುವಲ್ಲಿ ದೇವರನ್ನಿಟ್ಟರೆ ಏನಾಗ್ತದೆ? ರೋಡ್ ಸೈಡ್ನಲ್ಲಿ ದೇವರನ್ನಿಟ್ಟರೆ ಏನಾಗ್ತದೆ ಅಂತ ಹೇಳೋದು? ದೇವರೆಲ್ಲ ಕಡೆ ಇದ್ದಾನೆ, ದೇವರಿಗೆ ಯಾವುದಿಲ್ಲ, ಒಳ್ಳೆಯದಿಲ್ಲ ಕೆಟ್ಟದಿಲ್ಲ ಯಾವುದಿಲ್ಲ. ಆದರೆ ದೇವಸ್ಥಾನ ಅಂತೇಳಿ ಯಾಕೆ ಮಾಡಿದರು? ಅಜ್ಞಾನಿಗಳು, ರಾಜರು, ಮಹಾರಾಜರು ದೇವಸ್ಥಾನಕ್ಕೆ ದೇವರಿಗೆ ಅಂತೇಳಿ ಒಂದು ಸ್ಥಳ ಯಾಕೆ ಕೊಟ್ಟರು? ಅದಕ್ಕೆ ಕೊಟ್ಟೊಂದು ಗೌರವ. ಆ ದೇವಸ್ಥಾನ ಮಾಡಿದ ಕಾರಣ 10 ಜನ ಹೋಗ್ತಾರೆ, ಭಕ್ತಿ ಬೆಳೀತದೆ, ಏನೋ ಒಂದು ಜ್ಞಾನ ಸಿಗ್ತದೆ, ಏನೋ ಒಂದು ಕರ್ಮ ಕಳೀಲಿಕ್ಕಾಗ್ತದೆ, ಏನೋ ಒಂದು ಪುಣ್ಯ ಸಂಪಾದನೆ ಮಾಡಲಿಕ್ಕೆಲ್ಲಾಗ್ತದೆ, ಅಲ್ವಾ? ಅದೇ ರೋಡ್ ಸೈಡ್ನಲ್ಲಿ ಒಂದು ವಿಗ್ರಹವನ್ನು ಇಟ್ಟು ಈ ರೀತಿಯಾಗಿ ಪೂಜೆ ಪುನಸ್ಕಾರ ಅನ್ನದಾನ ಎಲ್ಲ ಮಾಡಿದರೆ ಏನಾಗ್ಬೋದು? ಹೋಗುವವರಿಗೆ ಬರುವವರಿಗೆ ಅಕ್ಕಪಕ್ಕ ಇದ್ದವರಿಗೆ ಎಲ್ಲದಕ್ಕೂ ಡಿಸ್ಟರ್ಬೆನ್ಸ್, ಎಲ್ಲದಕ್ಕೂ ತೊಂದರೆ, ಅಲ್ವಾ? ದೇವರೇ ಪೂಜೆ ಅಲ್ಲಿಯೂ ಮಾಡ್ಬೋದು, ಎಲ್ಲಿ? ರೋಡ್ ಸೈಡಿನಲ್ಲಿ, ರೋಡ್ನ ಮಧ್ಯದಲ್ಲಿಯೂ ಪೂಜೆ ಮಾಡ್ಬೋದು. ಆದರೆ ಆ ಪೂಜೆ ಮಾಡಿದ್ರೆ ಎಷ್ಟು ತೊಂದರೆ ಆಗ್ತದೆ, ಎಷ್ಟು ಸಮಸ್ಯೆ ಆಗ್ತದೆ, ಅಲ್ವಾ? ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೇಳಿದರೆ ಎಷ್ಟು ಟ್ರಾಫಿಕ್ ಜಾಮ್ ಆಗ್ಬೋದು, ಎಷ್ಟು ತೊಂದರೆ ಆಗ್ಬೋದು. ಇಂಥ ತೊಂದರೆ ಎಲ್ಲ ಆಗಬಾರ್ದು, ನಮ್ಮಿಂದ ಹೊರಗೆ ತೊಂದರೆ ಆಗಬಾರ್ದು ಎಂಬ ಸತ್ಯವನ್ನು ತಿಳಿಬೇಕು. ದೇವರ ಪೂಜೆ ಮಾಡುವವರು, ಒಂದು ಗುರುವಿನ ಸೇವೆ ಮಾಡುವವರು, ಇನ್ನು ಅನೇಕ ಜವಾಬ್ದಾರಿ ಇದ್ದವರು, ಇವರೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ನಮ್ಮಿಂದ 10 ಜನಕ್ಕೆ ತೊಂದರೆ ಆಗಬಾರ್ದು, ನಮ್ಮಿಂದ 10 ಜನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸೇವೆಯನ್ನು ಮಾಡ್ತಾ ಹೋಗಬೇಕು. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು ನಾನು ಮೊದಲಿಗೆ. ನಿಮ್ಮನ್ನು ನೀವು ಸ್ವಲ್ಪ ರೆಡಿ ಮಾಡಲಿಕ್ಕೆ ಕಲಿಯಿರಿ. ಈ ಜನ್ಮದಲ್ಲಿ ರೆಡಿ ಮಾಡಿದರೆ ಮುಂದಿನ ಜನ್ಮಕ್ಕೆ ಹೋಗೋದಂತೂ ಸತ್ಯ ಅದು. ಈ ಜನ್ಮದಲ್ಲಿ ರೆಡಿ ಮಾಡಿದರೆ ಮುಂದಿನ ಜನ್ಮಕ್ಕೆ ಹೋಗೋದಂತೂ ಸತ್ಯವಾದ ವಿಚಾರ. ಇಲ್ಲಿವರೆಗೆ ಬರಲಿಕ್ಕೆ ನಿಮ್ಮ ಹಿಂದಿನ ಜನ್ಮವೇ ಕಾರಣ. ಆಗ ಹಿಂದಿನ ಜನ್ಮದ ವಾಸನೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಕರ್ಕೊಂಡು ಬರ್ತಾ ಉಂಟು. ಆ ಗುರುವನ್ನು ಹೋಗಿ ನೋಡು, ಆ ಗುರುವಿನ ಸೇವೆ ಮಾಡು, ಇದೆಲ್ಲ ಹಿಂದಿನ ಜನ್ಮದ ವಾಸನೆ ಹೊರತು ಈ ಜನ್ಮದ ವಾಸನೆ ಅಲ್ಲ, ಖಂಡಿತ ಅಲ್ಲ.
ಹಿಂಬಾಲಿಸಿಕೊಂಡೇ ಬರ್ತದೆ ಅದು. ನಾವು ಮಾಡಿದ ವಿಚಾರ ಎಲ್ಲಿಗೂ ಹೋಗುವುದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಬಂದು 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 ನಮ್ಮನ್ನು ಪರಿಪೂರ್ಣ ಆವರಿಸುವಾಗ ನಮಗೆ ಜ್ಞಾನ ಉದಯ ಆಗ್ತದೆ. ಯಾಕೆ ಇದು, ಯಾಕೆ 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 ಗುರುವಿನ ಸೇವೆ ಮಾಡಬೇಕು? ಸೇವೆ ಎಂಬ ವಿಚಾರ ಯಾರು ಹೇಳಿದ ಪ್ರಪಂಚದಲ್ಲಿ? ಗುರು ಹೇಳಲಿಲ್ಲ ಗುರುವಿನ ಸೇವೆ ಮಾಡು ಅಂತೇಳಿ. ಗುರು ಹೇಳಲೇ ಇಲ್ಲ, ಎಲ್ಲಿಯೂ ಹೇಳಲಿಲ್ಲ ಗುರುವಿನ ಸೇವೆ ಮಾಡು ಅಂತೇಳಿ. ಸೇವೆ ಎಂಬುವ ವಿಚಾರ ಶಿಷ್ಯ ಹೇಳಿದಂಥ ವಿಚಾರ. ಅರ್ಥ ಆಯ್ತಲ್ವ? ಶಿಷ್ಯ ಅಂದರೆ ಸೇವೆ, ಅವನು ಕೊಟ್ಟಂಥ ವಿಚಾರ, ಅವನು ಕೊಟ್ಟಂಥ ಹೆಸರು ಗುರು ಸೇವೆ ಅಂತೇಳಿ. ಗುರು ಹೇಳಲಿಲ್ಲ ಸೇವೆ ಮಾಡು ಅಂತೇಳಿ. ಗುರುವನ್ನು ಹುಡುಕಿಕೊಂಡು ಬಂದದ್ದು, ಗುರು ಯಾರನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಅರ್ಥ ಆಗ್ತದ? ಒಂದು ಹೂವು ಹರಳುತ್ತದೆ, ಹೂವು ಹರಳುವಾಗ ಅದರಲ್ಲಿ ಪರಿಮಳ ಬರ್ತದೆ. ಆ ಪರಿಮಳ ಹೂವಿನಲ್ಲಿ ಇರ್ತದೆ, ಆದರೆ ಪರಿಮಳ ತುಂಬ ದೂರ ಹೋಗ್ತದೆ ಅಲ್ವಾ? ಆದರೆ ಇರುವುದು ಹೂವಿನಲ್ಲಿ. ಎಷ್ಟು ದೂರ ಹೋಗ್ತದೆ ಪರಿಮಳ? ತುಂಬ ದೂರ ಹೋಗ್ತದೆ ಅಲ್ವಾ? ಅದು ಪರಿಮಳ ಎಂಬ ವಿಚಾರ. ಆ ಹೂವು ಹರಳಿದ್ದಾನೆ ಪರಿಮಳ ಆಗೋದು. ಹಾಗೆ ಧ್ವಜ ಏರಿದ್ದಾಗೆ ನಮ್ಮ ಒಳಗೆ ಹೂವು ಹರಳಬೇಕು. ನಮ್ಮ ಒಳಗೆ ಹೂವು ಹರಳಿದರೆ ಆ ಪರಿಮಳ ಬಂದೇ ಬರ್ತದೆ. ಆ ಪರಿಮಳ ಎಲ್ಲರಿಗೂ ಬೇಕಾಗ್ತದೆ. ಆ ಪರಿಮಳವನ್ನು ಹುಡುಕಿಕೊಂಡು ಹೋಗುವ ಮೊದಲ ವ್ಯಕ್ತಿ ಯಾರಾಗಿರ್ತಾನೆ ಅಂತ ಹೇಳಿದರೆ ಅವನೊಬ್ಬ ಭಕ್ತನಾಗಿರ್ತಾನೆ. ಆ ಪರಿಮಳವನ್ನು ಹುಡುಕಿಕೊಂಡು ಹೋಗ್ತಾನಲ್ಲ, ಅವನೊಬ್ಬ ಭಕ್ತನಾಗಿರ್ತಾನೆ. ಆ ಪರಿಮಳ ಎಂಬುದು ಹೇಗೆ ಬರ್ತದೆ ಅಂತೇಳಿ ಒಬ್ಬ ಜ್ಞಾನದಿಂದ ನೋಡ್ತಾನಲ್ವ, ಈ ಪರಿಮಳ ಎಂಬುದು ಹೇಗೆ ಬರ್ತದಪ್ಪ ಅಂತೇಳಿ ಅವನು ಶಿಷ್ಯನಾಗ್ತಾನೆ. ಅವನು ಹೇಳಿದ ವಿಚಾರ ಗುರು ಸೇವೆ. ಗುರು ಸೇವೆಯಿಂದ ಸಿಕ್ಕಿದಂಥ ಪುಣ್ಯ ಜ್ಞಾನ, ಪವಿತ್ರ ಜ್ಞಾನ. ಗುರು ಸೇವೆಯಿಂದ ಸಿಕ್ಕಿದಂಥ ಪವಿತ್ರ ಜ್ಞಾನ. ಶಿಷ್ಯ ಕೊಟ್ಟಂತೆ ಸರ್, ಆದ ಕಾರಣ ಹೇಳುದು. ಶಿಷ್ಯರಾದವರು ಬಹಳ ಸೂಕ್ಷ್ಮವಾಗಿರಬೇಕು, ಬಹಳ ಎಚ್ಚರಿಕೆಯಿಂದಿರಬೇಕು. ಶಿಷ್ಯರಾದವರು ಕ್ಷಣ ಕ್ಷಣ ಕೂಡ ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಪ್ರತಿಯೊಂದು ವಿಚಾರವನ್ನು. ಅದಕ್ಕೆ ಶಿಷ್ಯರು ಅಂತ ಹೇಳುದು, ಸತ್ಯವಂತರು ಅಂತ ಹೇಳುದು, ಜ್ಞಾನವಂತರು ಅಂತ ಹೇಳುದು ಶಿಷ್ಯಂದರಿಗೆ. ಗುರು ಶೂನ್ಯ ಸ್ಥಿತಿಯಲ್ಲಿರ್ತಾನೆ, ಅವನಿಗೇನು ಗೊತ್ತಿರೋದಿಲ್ಲ. ಅವನಿಗೆ ನಮಃ ಶಿವಾಯ ಅಂತೇಳಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ನಿನ್ನಲ್ಲಿ ಸತ್ಯ ಇದ್ದರೆ, ಗುರುವೇ ಅಂತ ಇದ್ದರೆ, ಆಯ್ತಪ್ಪ ನಿಂಗೆ ಒಳ್ಳೆಯದಾಗ್ತದೆ ಹೋಗು ಅಂತ ಹೇಳಿದರೆ ಅದು ಖಂಡಿತವಾಗಿ ಒಳ್ಳೆಯದೇ ಆಗ್ತದೆ. ಅದು ನಿನ್ನ ಒಳಗಿರುವುದು. ಒಂದು ಮಿರಾಕಲ್ ಆಗಬೇಕು ಅಂತ ಹೇಳಿದರೆ ಅದು ಶಿಷ್ಯನೊಳಗೆ, ಭಕ್ತನೊಳಗಿರುವಂಥ ನಂಬಿಕೆ. ಇಲ್ಲದ್ರೆ ಮ್ಯಾಜಿಕ್ ಮಾಡ್ಬೋದಲ್ಲ. ಒಂದು ಶೋ ಇಷ್ಟು ರೂಪಾಯಿ ಅಂತೇಳಿ, ಇಷ್ಟು ಫೀಸ್ ಅಂತೇಳಿ ಥರದ ಮ್ಯಾಜಿಕ್ ಮಾಡ್ಬೋದಲ್ಲ. ಗುರುಗಳ ಹತ್ರ ಹೋಗಿ ಒಂದು ಮಿರಾಕಲ್ ಆಗ್ತದೆ, ಗುರುಗಳ ಹತ್ರ ಹೋಗಿ ಏನೋ ಒಂದು ಸಂತೋಷ ಆಗ್ತದೆ, ಗುರುಗಳ ಹತ್ರ ಹೋಗಿ ಏನೋ ಒಂದು ನೆಮ್ಮದಿ ಸಿಗ್ತದೆ, ಗುರುಗಳ ಹತ್ರ ಹೋಗಿ ಏನೋ ಒಂದು ನಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಉಂಟು, ಗುರುಗಳ ಹತ್ರ ಹೋಗಿ ಅನೇಕ ಜ್ಞಾನ ಸಿಗ್ತಾ ಉಂಟು ಅಂತ ಹೇಳಿದರೆ ಅದು ನಿಮ್ಮ ಒಳಗಿರುವಂಥ ವಿಚಾರ. ನಿಮ್ಮ ಒಳಗೆ ನೀವು ಯಾವ ರೀತಿ ಅದನ್ನು ಸ್ವೀಕಾರ ಮಾಡಿದಿರಿ ಅದೇ ರೀತಿ ನಿಮಗೆ ಉತ್ತರ ಸಿಗುವುದು. ಬೇರೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಮೊದಲು ನಾವು ಸರಿಯಾಗಬೇಕು, ಇನ್ನೊಬ್ಬರನ್ನು ನೋಡೋದಲ್ಲ. ಮೊದಲು ನಾವು ಸರಿಯಾಗಬೇಕು. ನಾವು ಸರಿಯಾಗಬೇಕು ಅಂತ ಹೇಳಿದರೆ ನಮ್ಮ ಒಳಗಿನ ಕೆಲವು ವಿಚಾರಗಳನ್ನು ನಾವು ಬಿಡಲಿಕ್ಕೆ ಕಲಿಬೇಕು. ನಮ್ಮ ಒಳಗಿರುವ ವಿಚಾರವನ್ನು ನಾವು ಬಿಡಲಿಕ್ಕೆ ಕಲೀಲಿಲ್ಲ, ಈ ಜನ್ಮ ಅಲ್ಲ, ಎಷ್ಟು ಜನ್ಮ ಇದ್ದರೂ ಅದು ಸರಿ ಬರುವುದಿಲ್ಲ. ನಮ್ಮ ಒಳಗಿರುವ ವಿಚಾರವನ್ನು ನಾವು ಬಿಡಬೇಕು ಮೊದಲು. ನಮ್ಮ ಒಳಗಿರುವ ವಿಚಾರವನ್ನು ಬಿಡುವಾಗ ಪ್ರಪಂಚ ಹೇಗೆ ಅಂತ ಗೊತ್ತಾಗ್ತದೆ. ಪ್ರಪಂಚದಲ್ಲಿರುವವರು ಯಾವ ರೀತಿ ಇರ್ತಾರೆ ಅಂತೇಳಿ ಕಣ್ಣಿಗೆ ಕಾಣುತ್ತದೆ. ಪ್ರಪಂಚದಲ್ಲಿರುವವರು, ಈ ಮಾಯೆ ಪ್ರಪಂಚದಲ್ಲಿರುವವರು ಯಾವ ರೀತಿ ಇದ್ದಾರೆ ಅಂತೇಳಿ ಎರಡು ನಿಮ್ಮ ಕಣ್ಣಿಗೆ ಕಂಡ್ರೆ
ನಿಮ್ಮ 2 ಕಣ್ಣುಗಳಿಗೆ ಕಂಡ್ರೆ ಪ್ರಪಂಚ ಹೇಗೆ ಉಂಟು ಅಂತೇಳಿ ನಿಮ್ಮ 2 ಕಣ್ಣುಗಳಿಗೆ ಸರಿಯಾಗಿ ಅರ್ಥ ಆದರೆ ನಿಮ್ಮ ಒಳಗೆ 3ನೇ ಕಣ್ಣು ಎಂಬುದು ತನ್ನಿಂದ ತಾನಾಗಿ ಎಲ್ಲ ಜ್ಞಾನವನ್ನು ಹೇಳಿಕೊಡ್ತದೆ. ತನ್ನಿಂದ ತಾನಾಗಿ ಎಲ್ಲ ಜ್ಞಾನವನ್ನು ಹೇಳಿಕೊಡ್ತದೆ. ಹಾಗೆ ನಿಮ್ಮನ್ನು ನೀವು ತಿದ್ದಲಿಕ್ಕೆ ಪ್ರಯತ್ನ ಪಡಿ, ಇನ್ನೊಬ್ಬರನ್ನು ತಿದ್ದಲಿಕ್ಕೆ ಪ್ರಯತ್ನ ಪಡಬೇಡಿ, ಇನ್ನೊಬ್ಬರನ್ನು ನೋಡಬೇಡಿ. ನೀವು ಏನು ಹೇಳಿದಿರಿ ಆ ಮಾತನ್ನು ಕಾಪಾಡಲಿಕ್ಕೆ ಕಲಿಯಿರಿ. ಒಂದು ಮಾತನ್ನು ಕೊಟ್ಟರೆ ಆ ಮಾತನ್ನು ಕಾಪಾಡಲಿಕ್ಕೆ ಕಲಿಯಿರಿ. ಯಾರಿಗೆ? ಯಾರಿಗಾದರೂ ಸರಿ, ಗುರುಗಾದರೂ ಸರಿ, ಅಮ್ಮನಿಗಾದರೂ ಸರಿ, ಅಪ್ಪನಿಗಾದರೂ ಸರಿ, ಮಕ್ಕಳಿಗಾದರೂ ಸರಿ, ಹೆಂಡತಿಗಾದರೂ ಸರಿ, ಯಾರಿಗಾದರೂ ಸರಿ, ನೀವೊಂದು ಮಾತು ಹೇಳಿದರೆ ಆ ಮಾತನ್ನು ಕಾಪಾಡಲಿಕ್ಕೆ ಕಲಿಯಿರಿ. ಒಂದು ಕೊಟ್ಟ ಮಾತನ್ನು ಯಾರೊಬ್ಬ ಕಾಪಾಡ್ತಾನೋ ಅವನ ಜೊತೆ ಭಗವಂತ, ಅವನ ಜೊತೆ ಶಕ್ತಿಗಳು ಯಾವುದೋ ಒಂದು ರೂಪದಲ್ಲಿ ಸದಾ ಇರ್ತದೆ. ಹಾಗೆ ನಿಮ್ಮ ಅಂತರಾತ್ಮದ ಜೊತೆ ಸ್ವಲ್ಪ ಹೊತ್ತಾದರೂ, ಒಂದು 5 ನಿಮಿಷ ಆದರೂ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಯಾಕೆ 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 ಅಂತ, ಯಾಕೆ ಹೀಗೆ ಆಗ್ತದೆ ಅಂತೇಳಿ ನಿಮ್ಮ ಅಂತರಾತ್ಮದ ಜೊತೆ. ಯಾರ್ಯಾರ ಜೊತೆ ಮಾತಾಡಬೇಡಿ, ನಿಮ್ಮೊಳಗೆ ನೀವು ಮಾತಾಡಿ. ನಿಮ್ಮೊಳಗೆ ನೀವು ಮಾತನಾಡುವಾಗ ತುಂಬ ಸೂಕ್ಷ್ಮವಾಗಿ ಹೋಗಬೇಡಿ. ನಿಮ್ಮೊಳಗೆ ನೀವು ಮಾತಾಡೋದು ಅಂತೇಳಿದರೆ ಕೂತುಕೊಂಡು ನಿಮ್ಮನ್ನು ಅಧ್ಯಯನ ಮಾಡೋದಲ್ಲ. ನಿಮ್ಮ ಸುತ್ತಮುತ್ತಲನ್ನು ನೀವು ಗಮನಿಸುವಾಗ ನಿಮ್ಮ ಒಳಗೆ ಏನು ನಡೀತದೆ ಅಂತೇಳಿ ಉತ್ತರ ನಿಮಗೆ ಸಿಗ್ತದೆ ಅಂತೇಳೋದು. ಕಣ್ಣು ಮುಚ್ಚಿ ಕೂತುಕೊಂಡು ಆಲೋಚನೆ ಮಾಡೋದಲ್ಲ. ನಿಮ್ಮ ಸುತ್ತಮುತ್ತಲು ಯಾರೋ ಒಬ್ಬ ಬರ್ತಾನೆ, ನಿಮ್ಮ ಹತ್ರ ಒಂದು 10 ರೂಪಾಯಿ ಸಾಲ ತಗೊಳ್ತಾನೆ, ಯಾಕೆ ಅಂತ ಯೋಚನೆ ಮಾಡಿ. ಯಾರೋ ಒಬ್ಬ ಬರ್ತಾನೆ, ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ, ಯಾಕೆ ಅಂತ ಯೋಚನೆ ಮಾಡಿ. ಅದೆಲ್ಲ ನಿಮ್ಮ ಒಳಗಿನ ಮಾತುಗಳು. ನಿಮ್ಮ ಒಳಗಿನ ಮಾತುಗಳು ಹೊರಗಿನಿಂದ ಯಾವ ರೀತಿ ಬರ್ತದೆ ಅಂತ ಹೇಳೋದು, ಹೊರಗೆ ಯಾವ ರೀತಿ ಅದು ಕನೆಕ್ಷನಲ್ಲಿ ಇರ್ತದೆ ಅಂತ ಹೇಳೋದು. ಒಬ್ಬ ಬರ್ತಾನೆ, ನಿಮ್ಮ ಹತ್ರ ಬಂದು ಕೇಳ್ತಾನೆ, ಒಳ್ಳೆ ಒಂದು ಅನ್ನದಾನ ಮಾಡಬೇಕಪ್ಪ, ಏನೋ ಒಂದು ಸಹಾಯ ಮಾಡು ಅಂತೇಳಿ. ಇನ್ನೊಬ್ಬ ಬರ್ತಾನೆ, ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಗುರುಗಳ ಹತ್ರ ಹೋಗುವ ಅಂತ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಅಲ್ಲಿ ಒಂದು ವೃದ್ಧರಿದ್ದಾರೆ, ವೃದ್ಧಾಶ್ರಮ ಇದೆ, ಅಲ್ಲಿಗೆ ಹೋಗಿ ಬರುವ ಅಂತ ಹೇಳ್ತಾನೆ. ಇದೆಲ್ಲ ಒಂದು ಸೇರಿಸಿ ನೋಡಿ, ನೀವು ಎಲ್ಲ ಒಂದು ಜಾಯಿಂಟ್ ಮಾಡಿ ನೋಡಿ, ಇದು ಯಾಕೆ ಅಂತೇಳಿ. ಆಗ ನಿಮಗೆ ಉತ್ತರ ಸಿಗೋದಿಲ್ವ, ನೀವು ಯಾಕೆ ಬೇಕಾಗಿರೋದು ಅಂತೇಳಿ, ನಿಮ್ಮ ಕೆಲಸ ಏನು ಅಂತೇಳಿ. ಇನ್ನೊಬ್ಬ ಬರ್ತಾನೆ, ಬಾಪ ಒಂದು ಬಾರಿಗೆ ಹೋಗಿ ಒಂದು ಡ್ರಿಂಕ್ಸ್ ಮಾಡಿ ಬರುವ ಅಂತ. ಇನ್ನೊಬ್ಬ ಬರ್ತಾನೆ, ಒಂದು ನಾನ್ ವೆಜ್ ಊಟ ಮಾಡಿ ಬರುವ ಅಂತ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಒಂದು ಪಾರ್ಟಿಗೆ ಹೋಗುವ ಅಂತ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಒಂದು ಲಾಂಗ್ ಡ್ರೈವ್ ಹೋಗುವ ಅಂತ ಹೇಳ್ತಾನೆ. ಇದು ಕೂಡ ನಡೆಯುವುದೇ ಅಲ್ವಾ? 2 ರೀತಿಯಲ್ಲಿ ನಡೀತದಲ್ಲ. ಇದು ಯಾಕೆ ಅಂತ ಯೋಚನೆ ಮಾಡಿ. ನಿಮ್ಮನ್ನು ನೀವು ತಿದ್ದುವುದು ಹೇಗೆ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಹೇಗೆ, ನಿಮ್ಮ ಸುತ್ತಮುತ್ತಲಿಂದ ನಿಮ್ಮ ಒಳಗೆ ಏನಿದೆ, ನಿಮ್ಮ ಒಳಗಿನ ಶಕ್ತಿ ಏನು ಅಂತೇಳಿ ಭಗವಂತ ಇನ್ನೊಬ್ಬರ ಮೂಲಕ ತಿಳಿಸ್ತಾನೆ. ಆ ಇನ್ನೊಬ್ಬರು ಬೇರೆ ಯಾರಲ್ಲ, ಅದು ಭಗವಂತನೇ. ಆದರೆ ಅವ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಇರ್ತಾನೆ. ಈಗಪ್ಪ ಈ ವ್ಯಕ್ತಿ ಹತ್ರ ಹೋಗು, ಈ ವ್ಯಕ್ತಿ ದೊಡ್ಡ ದಾನ ಧರ್ಮಿಷ್ಠ ಮಾಡ್ತಾನೆ, ಧರ್ಮದಲ್ಲಿದ್ದಾನಿವ, ಧರ್ಮವನ್ನು ಮಾಡ್ತಾನೆ, ಇವನ ಹತ್ರ ಹೋಗು, ಈ ವ್ಯಕ್ತಿ ಹತ್ರ ಹೋಗು ಅಂತೇಳಿ ಅಲ್ವಾ? ಆಗ ನಾವು ತಿಳಿಬೇಕು, ನನ್ನಿಂದ ಏನೋ ಒಂದು ಒಳ್ಳೇದಾಗ್ತಾ ಉಂಟು ಪ್ರಪಂಚಕ್ಕೆ, ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದು ಮಾಡ್ತಾ ಇದ್ದೇನೆ, ಇನ್ನಷ್ಟು ಇದು ಹೆಚ್ಚಿದೆ ಭಗವಂತ, ಇನ್ನಷ್ಟು ಅನುಗ್ರಹವನ್ನು ಕೊಡು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು ಅಲ್ವಾ? ಆ ಸಮಯದಲ್ಲಿ ನಿಮಗೆ ಅಹಂಕಾರ ಬಂದರೆ, ನನ್ನ ಹತ್ರ ಬಂದ ಕೇಳಲಿಕ್ಕೆ, ನಾನು ಕೊಟ್ಟರೆ ಆಗೋದು ಅಂತ ಹೇಳಿದರೆ ಅದೇ ಫೈನಲ್, ಮುಗೀತಲ್ಲಿಗೆ, ಮತ್ತೆ ಇಲ್ಲ ಅವಕಾಶ, ಹೋಯ್ತದೆ. ಎಷ್ಟೋ ಜನ್ಮದ ಪುಣ್ಯದಿಂದ ಅದನ್ನು ನಾವು ಪಡ್ಕೊಂಡು ಬರೋದು, ಒಂದು ಕ್ಷಣದ ನಾನಿಂದ ಅದನ್ನು ನಾವು ಕಳೆದುಕೊಳ್ಳೋದು. ಆದ ಕಾರಣ ನಮ್ಮ ಒಳಗಿರುವ ನಾನನ್ನು ಎಲ್ಲರೂ ಬಿಡ್ಲಿಕ್ಕೆ ಕಲಿಯಿರಿ. ನಮ್ಮ ಒಳಗಿರುವ ನಾನನ್ನು ಎಲ್ಲರೂ ಬಿಡ್ಲಿಕ್ಕೆ ಕಲಿಯಿರಿ. ಎಲ್ಲರೂ ಬಿಟ್ಟೇ ಆಗಬೇಕು ಒಂದಲ್ಲ ಒಂದು ದಿನದಲ್ಲಿ. ಯಾವುದಲ್ಲಿ ನಿಮ್ಮದಲ್ಲ, ಎಲ್ಲವೂ ಹೋಗುದೇ. ಜೀವಂತವಾಗಿರುವಾಗ ಒಂದು ಸಲ ನಾವು ಆ ರೀತಿ ಬದುಕಿ ನೋಡುವ, ಯಾವ ರೀತಿ ಇರ್ತದೆ, ಎಷ್ಟು ಆನಂದ ಸಿಗ್ತದೆ, ಎಷ್ಟು ಪರಮಾನಂದ ಸಿಗ್ತದೆ.
ನಮ್ಮ ಸ್ಥಿತಿಯನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅಲ್ಲಿ ಹಗಲು ಇರುವುದಿಲ್ಲ, ರಾತ್ರಿ ಇರುವುದಿಲ್ಲ, ಒಳ್ಳೆದಿರುವುದಿಲ್ಲ, ಕೆಟ್ಟದಿರುವುದಿಲ್ಲ, ಬಂಧು ಇರುವುದಿಲ್ಲ, ಬಳಗ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಒಂದು ಶೂನ್ಯ ಸ್ಥಿತಿಯಲ್ಲಿರ್ತದೆ. ಆ ಶೂನ್ಯ ಸ್ಥಿತಿಯನ್ನು ಯಾರೊಬ್ಬ ಸಂಪಾದನೆ ಮಾಡ್ತಾನೋ ಅವನಿಗೆ ಗುರುವಿನ ಸಾಕ್ಷಾತ್ಕಾರ, ಆ ಭಗವಂತನ ಸಾಕ್ಷಾತ್ಕಾರ, ಈ ಪ್ರಪಂಚದ ಎಲ್ಲ ಶಕ್ತಿಗಳ ಸಾಕ್ಷಾತ್ಕಾರ ಆಗ್ತದೆ ಅವನಿಗೆ. ಒಂದೇ ಶಕ್ತಿ ಇರುವುದು ಪ್ರಪಂಚದಲ್ಲಿ, 1000 ಶಕ್ತಿ ಇಲ್ಲ. ಒಂದೇ ಶಕ್ತಿ, ಆದಿಶಕ್ತಿ, ಮಹಾಶಕ್ತಿ, ಮಹಾಮಾಯಿ, ಮಹಾಜ್ಞಾನಾಂಬಿಕೆ, ಮಹಾಯೋಗಾಂಬಿಕೆ. ಅರ್ಥ ಆಯ್ತಾ? ಒಂದೇ ಶಕ್ತಿ ಇರುವುದು ಈ ಪ್ರಪಂಚದಲ್ಲಿ. ಆ ಶಕ್ತಿ ಹಲವಾರು ರೂಪದಲ್ಲಿರ್ತದೆ ಅಂತ ಹೇಳೋದು. ಹಲವಾರು ರೂಪದಲ್ಲಿರ್ತದೆ ಅಂದರೆ ಆ ಶಕ್ತಿ ಒಬ್ಬೊಬ್ಬರಿಗೆ ಹಲವಾರು ರೂಪದಲ್ಲಿ ದರ್ಶನವನ್ನು ಕೊಡ್ತದೆ. ಅವನವನ ಅಂತರಾತ್ಮದ ಶುದ್ಧಕ್ಕೆ ತಕ್ಕಂತೆ, ಅವನವನ ಅಂತರಾತ್ಮದ ಜ್ಞಾನಕ್ಕೆ ತಕ್ಕಂತೆ, ಅವನವನ ಭಾವನೆಗಳಿಗೆ ತಕ್ಕಂತೆ. ಒಂದೇ ಶಕ್ತಿ, ಭಗವಂತ ಒಂದೇ. ಅರ್ಥ ಆಗ್ತದ? ರೂಪದಲ್ಲಿಯೂ ಇದ್ದಾನೆ, ರೂಪ ಇಲ್ಲದೂ ಇದ್ದಾನೆ. ಆಕಾರದಲ್ಲೂ ಇದ್ದಾನೆ, ನಿರಾಕಾರದಲ್ಲೂ ಇದ್ದಾನೆ. ಆದ ಕಾರಣ ಹೇಳಿದ್ದು ಆಕಾರ ನಿರಾಕಾರ ಓಂಕಾರ ಸ್ವರೂಪಾಯ. ಓಂಕಾರ ಸ್ವರೂಪ. ಅರ್ಥ ಆಯ್ತಾರೆ? ಇಲ್ಲಿ ಉರಿತಾ ಉಂಟು ನೋಡು, ಅಗ್ನಿ ಹಾಗೆ. ಅದು ಓಂಕಾರ ಸ್ವರೂಪ. ಎಲ್ಲವನ್ನು ಭಸ್ಮ ಮಾಡೋದು. ಏನು ಹಾಕಿದ್ರೂ ಭಸ್ಮ ಆಗ್ತದೆ, ಏನು ಹಾಕಿದ್ರೂ ಭಸ್ಮ ಆಗ್ತದೆ, ಏನು ಹಾಕಿದ್ರೂ ಭಸ್ಮ ಆಗ್ತದೆ ಅಲ್ವಾ? ಅಗ್ನಿಗೆ ಹಾಕುವಂಥದ್ದನ್ನು ಹಾಕಿದ್ರೆ ಭಸ್ಮ ಆಗಿ ಆಗ್ತದೆ. ಅದೇ ರೀತಿ ನಮ್ಮೊಳಗೆ ಏನು ಹಾಕಿದ್ರೂ ಅದು ಭಸ್ಮ ಆಗಬೇಕು. ನಮ್ಮ ಒಳಗೆ ಏನು ಹಾಕಿದ್ರೂ ಭಸ್ಮ ಆಗಬೇಕು ಅಂತ ಹೇಳಿದರೆ ನಮ್ಮ ಶ್ವಾಸದ ಅಧ್ಯಯನ ಬಹಳ ಮುಖ್ಯ. ನಮ್ಮ ಶ್ವಾಸದ ಅಧ್ಯಯನವನ್ನು ನಾವು ಮಾಡೋದಕ್ಕೆ ಹೇಳೋದು ಪ್ರಾಣಾಯಾಮ ಅಂತೇಳಿ. ಆ ಪ್ರಾಣಾಯಾಮವನ್ನು ಎಲ್ಲರೂ ಮಾಡಲಿಕ್ಕೆ ಸ್ವಲ್ಪದ ಮಟ್ಟಿಗೆ ಕಲಿಯಿರಿ. ಸಮಯ ಸಿಗುವಾಗ ಗುರುಗಳ ಮನಸ್ಥಿತಿಯನ್ನು ನೋಡಿಕೊಂಡು ನಿಮಗೇನು ಬೇಕು ಕೇಳಿ ತಿಳ್ಕೊಳ್ಳಿ, ಯಾವ ರೀತಿ ಅಂತೇಳಿ. ನನಗೆ ಸಿಗಬೇಕು ಅಂದರೆ ಸಿಗುವುದಿಲ್ಲ, ಅದಕ್ಕೂ ಪುಣ್ಯ ಇರಬೇಕು. ನೀನು ಕೇಳಿದ ಕೂಡಲೇ ನಾನು ಕೊಟ್ಟರೆ ಅದು ವ್ಯಾಪಾರ ಆಯಿತು. ವ್ಯಾಪಾರ ಆಗಬಾರ್ದು. ಪ್ರಕೃತಿ ದತ್ತವಾಗಿ ಯಾವ ಸಮಯದಲ್ಲಿ ಸಿಗಬೇಕು ಆ ಸಮಯದಲ್ಲಿ ಸಿಕ್ಕಿದರೆ ಮಾತ್ರ ಅದು ಹೊಲಿದುಕೊಳ್ಳೋದು. ನೀನು ಕೇಳಿದ ಕೂಡಲೇ ಕೊಟ್ಟರೆ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ. ಗುರು ಕೊಡುವಾಗ ಹಿಡ್ಕೊಳ್ಳಿಕ್ಕೆ ಕಲಿತರೆ ಅದಕ್ಕೆ ಬೆಲೆ ಉಂಟು ಅಂತ ಹೇಳೋದು. ಆದ ಕಾರಣ ಹೇಳೋದು, ಪ್ರತಿಯೊಬ್ಬರು ಅವರ ಶ್ವಾಸದ ಅಧ್ಯಯನವನ್ನು ಮಾಡಿ ಕೂಡಿದಷ್ಟು ಮಟ್ಟಿಗೆ ಒಂದು 5 ನಿಮಿಷ ಸುಮ್ಮನೆ ಕೂತುಕೊಳ್ಳಿ. ಶ್ವಾಸವನ್ನು ಬಲವಂತವಾಗಿ ಯಾವುದೇ ರೀತಿಯಲ್ಲಿ ಶ್ವಾಸವನ್ನು ಮೇಲ್ಮುಖವಾಗಿ ಕೆಳಮುಖವಾಗಿ ಬಲವಂತವಾಗಿ ಶ್ವಾಸ ಉಚ್ಚಾರಣೆ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಲ್ವ? ಮೇಲೆ ಕೆಳಗೆ ಶ್ವಾಸವನ್ನು ಎಳೆಯುವಾಗ ಬಲವಂತ ಆಗಬಾರ್ದು. ಅದು ನಿಧಾನವಾಗಿ ಯಾವಾಗಲೂ ಹೇಗೆ ಆಗ್ತದೆ ಹಾಗೆಯೇ ಆಗಬೇಕು. ಇಲ್ಲಿ ಬೇಕಾದ್ದು ನಿಮ್ಮ ಥಾಟ್ಸ್, ನಿಮ್ಮ ಭಾವನೆಗಳು ಮಾತ್ರ, ನಿಮ್ಮ ಆಲೋಚನೆಗಳು ಮಾತ್ರ. ನಿಮ್ಮ ಒಳಗೆ ಯಾವ ರೀತಿ ನಿಮ್ಮ ಆಲೋಚನೆಗಳುಂಟು ಅದೇ ರೀತಿ ಎಲ್ಲ ವಿಚಾರಗಳು ಒಳಗೆ ಸೃಷ್ಟಿಯಾಗುವುದು ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಶ್ವಾಸ ಬಿಡುವಾಗ, ಶ್ವಾಸ ತಗೊಳ್ಳುವಾಗ ಒಳ್ಳೆ ಯೋಚನೆಯನ್ನೇ ಮಾಡಿ, ಒಳ್ಳೆಯದೇ ಆಗ್ತದೆ. ಖಂಡಿತವಾಗಿ ಒಳ್ಳೆಯದಾಗ್ತದೆ. ಅದಕ್ಕೆ ಅಂತೇಳಿ ಭಾಳ ಸೂಕ್ಷ್ಮವಾಗಿ ಹೋಗಬೇಡಿ. ಭಾಳ ಸೂಕ್ಷ್ಮವಾಗಿ ಹೋದರೆ ನಿಮ್ಮ ಭೌತಿಕ ಪ್ರಪಂಚದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಡಬೇಕಾಗ್ತದೆ. ಆಗ ನಿಮ್ಮ ಕರ್ಮಕ್ಕೆ ನೀವೇ ತಡೆ ಮಾಡಿದಾಗ್ತದೆ. ನಿಮ್ಮ ಕರ್ಮದ ಜೊತೆ ಅವರವರಿಗೊಂದು ಕರ್ಮ ಇದೆ, ಸಂಸಾರದ ಕರ್ಮ ಇದೆ ಅಲ್ವಾ, ಸನ್ಯಾಸದ ಕರ್ಮ ಇದೆ. ಆ ಕರ್ಮವನ್ನು ಬಿಡಬಾರ್ದು. ಆ ಕರ್ಮವನ್ನು ಬಿಟ್ಟರೆ ಏನು ಮಾಡಲಿಕ್ಕಾಗೋದಿಲ್ಲ. ಆ ಕರ್ಮ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಈ ಶ್ವಾಸದ ಅಭ್ಯಾಸ. ಅರ್ಥ ಆಯ್ತು ಹೇಳಿದು? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ. ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.